ನಮಸ್ಕಾರ ಎಲ್ಲರಿಗೂ. ನಮ್ಮ ವಿಡಿಯೋ ನೋಡುವ ಪ್ರತಿಯೊಬ್ಬರಿಗೂ ಕೂಡ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವಾಗ ಹೆಂಗಾಗಿದೆ ಅಂದರೆ ದಿನಗಳು ಕಳೆಯೋದೇ ಗೊತ್ತಾಯ್ತಿಲ್ಲ. ಹಂಗೆ ಹಿಂಗೆ ಆಡ್ಕೊಂಡು ಅಂತೂ 8 ತಿಂಗಳು ಕಳೆದೇ ಹೋಯ್ತು. ಇನ್ನು ಉಳಿದಿರೋದು ಬರೀ 4 ತಿಂಗಳು. 4 ತಿಂಗಳ ಕಳೆದ್ರೆ 2025 ಮುಗ್ದು 26ಕ್ಕೆ ಬಿದ್ದೇ ಬೀಳುತ್ತೆ. ಈ ಮಧ್ಯದಲ್ಲಿ ಅವಾಗ ಹಬ್ಬ ಹರಿದಿನಗಳೆಲ್ಲ ಬರ್ತಾ ಇರ್ತವೆ. ಅವಾಗ ಪ್ರತಿಯೊಬ್ಬರು ಕೂಡ ಆಚರಿಸ್ಲೇಬೇಕು, ಸಂಭ್ರಮ ಪಡಬೇಕು. ಹಾಗಾಗಿ ಇವಾಗ ನಾವು ಬಂದು ನಮ್ಮ ಬೇಲೂರಿಗೆ ಬಂದಿದ್ದೀನಿ, ಬೇಲೂರು ಮಾರ್ಕೆಟಿಗೆ. ಏನಕ್ಕೆ ಅಂದರೆ ಹೆಂಗಿದ್ರು ವರಮಹಾಲಕ್ಷ್ಮಿ ಹಬ್ಬ ಅಲ್ಲ, ಹಾಗಾಗಿ ಮನೆಗೆ ಸ್ವಲ್ಪ ಹಣ್ಣು ಹಂಪಲು ತರಕಾರಿ ಹೂವು ಎಲ್ಲ ಅಂದರೆ ಪೂಜೆ ಸಾಮಾನುಗಳೆಲ್ಲ ತಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಯಾಕಂದರೆ ಮಾರ್ಕೆಟಿಗೆಲ್ಲ ಬಂದರೆ ಸ್ವಲ್ಪ ರೇಟ್ ಕಮ್ಮಿ ಇರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಬಾಕಿ ದಿವಸ ಎಲ್ಲ ಬೇಕಾದಾಗೆಲ್ಲ ಅಲ್ಲೇ ಊರ ಹತ್ರ ಅಂಗಡಿಯಲ್ಲೆಲ್ಲ ತೊಗೋತಾ ಇದ್ವಿ. ಇವತ್ತೊಂದು ಸ್ವಲ್ಪ ನೋಡೋಣ ಬನ್ನಿ. ಇವತ್ತು ನಮ್ಮ ಬೇಲೂರು ಮಾರ್ಕೆಟ್ ಹೆಂಗಿದೆ, ಈ ಬೇಲೂರು ಮಾರ್ಕೆಟಲ್ಲಿ ಇವತ್ತು ಬೆಲೆ ಎಷ್ಟಿದೆ ಏನು ಅನ್ನೋದೆಲ್ಲ ಕೂಡ ತಿಳಿಸ್ಕೊಡ್ತೀನಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಮತ್ತು ನಿಮ್ಮೂರು ಮಾರ್ಕೆಟ್ ಹೇಗಿದೆ ಅನ್ನೋದು ಕೂಡ ಕಮೆಂಟ್ ಮಾಡಿ. ಹೂವಿನ ಮಾರ್ಕೆಟ್ ಒಳಗೆ ಬಂದೆ, ಯಾಕಂದರೆ ನಮ್ಮ ಬೇಲೂರು ಮಾರ್ಕೆಟ್ ಮೇನ್ ರೋಡಿಂದ ಫಸ್ಟ್ ಎಂಟ್ರಿ ಆದ ತಕ್ಷಣ ಹೂವಿನ ಮಾರ್ಕೆಟ್ ಸಿಗೋದು. ಅದಾದ ನಂತರ ಒಳಗೆ ಹೋಗ್ತಿದ್ದಂಗೆ ತರಕಾರಿ ಬಟ್ಟೆ ಅಂಗಡಿ ಎಲ್ಲ ಉಂಟು ಮಾರ್ಕೆಟ್ ಒಳಗೆ. ಬನ್ನಿ ಅಲ್ಲೂ ಕೂಡ ಹೆಂಗಿದೆ ಅನ್ನೋದು ಕೂಡ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಹೂವು ನೋಡ್ಕೊಂಡು ಹೋಗೋಣ. ಇವಾಗ ನೋಡ್ತಿದ್ದೀರಲ್ಲ ಹೂವು ಆಗಲೇ ಆಲ್ರೆಡಿ ಸುಮಾರು ಖಾಲಿಯಾಗಿದೆ. ಹೂವಿನ ಹಾರಗಳೆಲ್ಲ ತುಂಬ ಇದ್ದು ಮಧ್ಯಾಹ್ನ ಹೊತ್ತಿಗೆಲ್ಲ ತುಂಬ ಖಾಲಿಯಾಗಿದೆ ಅಂತಿದ್ದಾರೆ. ನಾವು ಬಂದು ಮಧ್ಯಾಹ್ನ ಮೇಲೆ ಬಂದಿರೋದು, ಹಾಗಾಗಿ ನೋಡ್ಬೋದು ಹೂವಿನ ಹಾರ ಎಲ್ಲ ಯಾವ ಥರ ಕಾಣ್ತಾ ಇದ್ದಾವೆ ಅಂತ. ಆದಷ್ಟು ಖಾಲಿ ಆಗಿದ್ದಾವೆ, ಇನ್ನು ಅಲ್ಪ ಸ್ವಲ್ಪ ಉಳಿದಿದೆ. ಮತ್ತು ಇನ್ನು ಒಳಗಡೆ ಕೂಡ ಕಟ್ತಾ ಇದ್ದಾರೆ, ಯಾಕಂದರೆ ಜನ ಇರೋ ಕಾರಣ ಒಳಗಡೆ ಹೋಗಿ ಬಿಡೋಲ್ಲ. ಯಾಕಂದರೆ ಎಲ್ಲ ಹೂವೆಲ್ಲ ಇರುತ್ತಲ್ಲ ಗಜಿ ಬಿಜಿ ಆಗುತ್ತೆ ಅಂತ. ಇವಾಗ ನೋಡ್ತಾ ಇದ್ದೀರಲ್ಲ, ಈ ಹೂವಿನ ಹಾರ ರೇಟ್ ಬಂದು 400 ರೂಪಾಯಿ ಅಂತೆ. ಇನ್ನು ಆ ಕಡೆ ಕಾಣ್ತಿದ್ದೀವಲ್ಲ ಅವು ಸಣ್ಣವು, ಅವಕ್ಕೆಲ್ಲ 250ರಿಂದ 300 ರೂಪಾಯಿ ತನಕ ಹೇಳ್ತಾ ಇದ್ದಾರೆ. ಮತ್ತು ಕಣಗ್ಲು ಇದೆ ನೋಡಿ, ಇದಕ್ಕೂ ಮಾರಿಗೆ 200 ಅಂತಿದ್ದಾರೆ. ಮತ್ತು ಸೇವಂತಿಗೆ ಇದೆ, ಇದು ಮಾರು 100 ಅಂತಿದ್ದಾರೆ. ಮತ್ತು ಚೆಂಡು ಹೂವು ಇದೆ, ಚೆಂಡು ಹೂವು ಎಲ್ಲ ಅಂದರೆ ಚೆಂಡು ಹೂವು ಕೂಡ ಒಂದು ಮಾರಿಗೆ 60 ರೂಪಾಯಿಂದ 80 ರೂಪಾಯಿ ಅಂತಿದ್ದಾರೆ. ಮತ್ತು ಕಮ್ಕಂಬ್ರವು ಇದೆ, ಅದು ತುಂಬ ರೇಟು ಸಿಕ್ಕಾಪಟ್ಟೆ. ಅದಂತ ಕೆಳಕ್ಕೆ ಹೋಗ್ಲಿಲ್ಲ, ಸುಮ್ಮನದೆ, ಯಾಕಂದರೆ ನಾನು ತಾನಲ್ವಲ್ಲ ಅದಕ್ಕೆ. ಹಬ್ಬ ಹರಿದಿನಗಳು ಬಂತು ಅಂದರೆ ಹೂವು ಅಂತೂ ಮಾತಾಡ್ಸಂಗೆ ಇರಲ್ಲ. ಹಣ್ಣು ಹಂಪಲುಗಳಂತೂ ಇನ್ನೇನು ಕೇಳಲೇಬೇಡಿ. ಹಾಗಾಗಿ ರೇಟ್ ಜಾಸ್ತಿ ಆಯಿತು ಅಂತ ಹೇಳಿ ಹೂವು ತಾನೋದೇನು ಬಿಡೋಲ್ಲ ಯಾರೇ ಆಗಲಿ. ಹಾಗಾಗಿ ಹೂವೆಲ್ಲ ತಗೊಂಡೋಗ್ತಿದ್ದಂಗೆ ಸೀದಾ ಹಣ್ಣಿನ ಅಂಗಡಿಗೆ ಬಂದಿದ್ದೀನಿ. ಹಣ್ಣಿನ ರೇಟ್ ಅಂತೂ ಕೇಳಲೇಬೇಡಿ, ಆ ಥರ ದುಬಾರಿ ಆಗೈತೆ. ಮಾಮೂಲಿ ನಾರ್ಮಲ್ ಟೈಮಲ್ಲೆಲ್ಲ ಸೇಬಿಗೆಲ್ಲ 200 ರೂಪಾಯಿ ತನಕ ಇರುತ್ತೆ ಕೆಜಿ. ಇವಾಗಂತೂ ಸೇಬಂತೂ ಕೇಳಿದ್ರಂತೂ 250ರಿಂದ 260 ತನಕ ಹೇಳ್ತಾ ಇದ್ದಾರೆ. ಈ ದಾಳಿಂಬೆ ಆಗಲಿ ಅನಾನಸ್ ಆಗಲಿ ಇವೆಲ್ಲ 100 ರೂಪಾಯಿ ಮೇಲಿದೆ. ಇವೆಲ್ಲ ಪರವಾಗಿಲ್ಲ, ಒಂದು ರೇಂಜಿಗೆ ತಗೋಬೋದು. ಮತ್ತಿನ ದ್ರಾಕ್ಷಿ ಅಂತೂ ಕೇಳಲೇಬೇಡಿ, 1/4 ಕೆಜಿನೇ 50 ರೂಪಾಯಿ ಅಂತಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಹಬ್ಬದಲ್ಲಿ ಮಾತ್ರ ಸ್ವಲ್ಪ ಈ ಥರ ರೇಟ್ ಇರುತ್ತೆ. ಆದರೂ ತಿನ್ನೋದು ಬಿಡಲ್ಲ, ತಂದು ಹೋಗೋದೇ ಹೋಗೋದು. ಅಲ್ಲಿ ಪೈನಾಪಲ್ ಸಮೇತ ಉಂಟು. ಪೈನಾಪಲ್ ಅಂತೂ ಒಂದು ರೇಂಜಿಗೆ ಪರವಾಗಿಲ್ಲ. ಒಂದೊಂದು ಪೈನಾಪಲ್ಲಿಗೆ ಏನಿಲ್ಲ ಅಂದರೆ 70-80 ರೂಪಾಯಿ ತನಕ ಹೇಳ್ತಿದ್ರೆ. ಜೋಡಿ ಎಲ್ಲ ತಂದರೆ 150 ರೂಪಾಯಿ ಅಂತೆ. ನೀವು ಯಾರೋ ತಾಣರಿದ್ರೆ ತಾಳಿ, ಇಲ್ಲ ನಿಮ್ಮೂರಲ್ಲಿ ಯಾರು ಈ ವಿಡಿಯೋ ನೋಡ್ತಿರೋ ನಿಮ್ಮೂರು ಮಾರ್ಕೆಟಲ್ಲಿ ಎಷ್ಟಿತ್ತು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ. ಜೋಡಿ ಅಂತ ತಾಣಕ್ಕೆ ಹೋಗಲಿಲ್ಲ, ಸಿಂಗಲ್ ಒಂದು ತಾಂಡೆ, ಸಿಂಗಲ್ಲಿಗೆ 70 ರೂಪಾಯಿ ಕೊಟ್ಟೆ. ಇನ್ನೇನಿದ್ರು ತಾವ್ರೆ ಒಂದು ಮರ್ತು ಬಿಟ್ಟಿದೆ ನೋಡಿ, ಅದೇ ಮೇನ್ ಬೇಕಾಗಿರೋದು. ಈಗ ನಾವು ಅದನ್ನು ಹಳ್ಳಿರೋದೇ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಈಗ ಸುಮ್ಮನೆ ಹಂಗೆ ಇಡೋಕ್ಕಾದ್ರೆ ತಗೊಂಡೋಗ್ಬೇಕು ಅಂತ ಬಂದಿದ್ದೀನಿ. ತಾವರೆ ಹೂವು ಅಂತ ಕೇಳಲೇಬೇಡಿ ರೇಟ. ಈಗ ಅದು ಕೂಡ 50 ರೂಪಾಯಿ ಒಂದು ಅಂತ ಹೇಳ್ತಿದ್ದಾರೆ, ಪಿಂಕ್ ಕಲರ್ ಆದರೆ. ಇನ್ನೊಂದು ವೈಟ್ ಕಲರ್ ಉಂಟು ನೋಡಿ, ಇದೇನು ಒರಿಜಿನಲ್ ತಾವರೆ ಹೂವು ಅಲ್ಲ, ವೈಟ್ ಕಲರು. ಇದಂಗೆ ಸುಮ್ಮನೆ ತಾವರೆ ಹೂವು ಅಂತ ಹೇಳಿ ಜನಗಳಿಗೆ ಆಮರಿಸಿ ಮಾರ್ತಾ ಇದ್ದಾರೆ. ಇದಕ್ಕೆ ವೈಟ್ ಕಲರ್ ಹೂವಿಗೆ ಏನೋ ಬೇರೆ ಹೆಸರು ಉಂಟು, ಅದೇನೋ ಕರೀತಾರೆ, ನಂಗೆ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ. ನಿಮಗೆ ಯಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಆ ಹೂವಿಗೆ 30 ರೂಪಾಯಿ ಅಂತೆ, ಈ ಹೂವಿಗೆ 50 ರೂಪಾಯಿ ತನಕ ಹೇಳ್ತಿದ್ದಾರೆ. ಕಮ್ಮಿ ಗಿಮ್ಮಿ ಏನೂ ಇಲ್ಲ, ಫಿಕ್ಸ್ಡ್ ಪ್ರೈಸು. ಅವೆಲ್ಲ ಕೆರೆ ಒಳಗೆಲ್ಲ ಇಳ್ದು ಕುಯ್ಯೋಕ್ಕಾಗಲ್ಲ, ಅದೆಲ್ಲ ಯಾರಿಗೆ ಬೇಕು ಹಿಂಸೆ ಅಂತ ಹೇಳ್ಬಿಟ್ಟು ನಾನು ಒಂದು ತಗೊಂಡೆ ತಾವ್ರೆ ಹೂವು. ಮನೆಗೆ ಬೇಕಲ್ಲ ದೇವ್ರಿಗೆ ಇಡೋಣ ಅಂತ. ಅದಾಗ್ತಿದ್ದಂಗೆ ಸೀದಾ ಇವಾಗ ತರಕಾರಿ ಮಾರ್ಕೆಟ್ ಒಳಗೆ ಬರ್ತಾ ಇದ್ದೀನಿ. ನೀವು ನೋಡ್ಬೋದು ತರಕಾರಿ ಮಾರ್ಕೆಟ್ ಒಳಗಂತೂ ಪೂರ ಖಾಲಿ ಹೊಡಿತೈತೆ, ಜನಗಳೇ ಇಲ್ಲ. ಏನೋ ಗೊತ್ತಿಲ್ಲಪ್ಪ, ಹಬ್ಬದಲ್ಲಿ ಯಾರು ತರಕಾರಿ ತಗೋಬೇಕು, ಏನು ಮಾಡ್ತೀಯಾರೋ ಗೊತ್ತಿಲ್ಲ. ಎಲ್ಲ ಹೂವು ಹಣ್ಣಿಗೆ ಹೋಗಿದ್ದಾರೆ, ಯಾಕಂದರೆ ಹೂವು ಹಣ್ಣು ಖಾಲಿ ಆಗುತ್ತೆ ಅಂತ. ತರಕಾರಿ ಹೆಂಗಿದ್ರು ಇದ್ದೇ ಇರುತ್ತೆ, ಸಿಗುತ್ತೆ ಅಂತ ಯಾರು ಅಷ್ಟು ತರಕಾರಿ ಕಡೆ ಇಲ್ಲ. ತರಕಾರಿ ಅಂತೂ ರೇಟು ತೀರಾ ಏನು ಜಾಸ್ತಿ ಏನಿಲ್ಲ, ಸ್ವಲ್ಪ ನಾರ್ಮಲ್ ಇದೆ. ತರಕಾರಿ ಅಂತೂ ಆರಾಮಾಗಿ ಯಾರು ಬೇಕಾದರೂ ತೊಗೋಬೋದು. ನಾವು ಕೂಡ ತರಕಾರಿ ತೊಗೊಂಡೆ. ನೋಡಿ ಇನ್ನೊಂದು ಮೇನ್ ಪಾಯಿಂಟ್ ಮರ್ತ್ಬಿಟ್ವಿ. ಏನು ಗೊತ್ತಾ, ಹೆಂಗಿದ್ರು ಇದು ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಹೆಣ್ಮಕ್ಳು ಹಬ್ಬ ಅಂತ ಹೇಳ್ತಾರೆ. ಹಂಗಾಗಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಈಗ ಹೆಣ್ಮಕ್ಳು ಅಕ್ಕಪಕ್ಕ ಮನೆಗೆಲ್ಲ ಹೋಗ್ಬಿಟ್ಟು ಬಳೆ ಎಲ್ಲ ತೊಡ್ಕೊಬರೋದೆಲ್ಲ ಉಂಟಲ್ಲ. ಹಾಗಾಗಿ ಬಳೆ ಥರ ಕೇಳಿದ್ರು ಮನೇಲಿ ನಮ್ಮಮ್ಮ. ಬಳೆನೇ ಮರ್ತ್ಬಿಟ್ಟಿದೆ ನೋಡಿ, ಮತ್ತೆ ಜ್ಞಾಪನ ಐತಿ, ಮತ್ತೆ ಬಳೆ ತಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಈಗ ಬಳೆ ಅಂಗಡಿಗೆ ಹೋಗೋಣ ಅಂದರೆ ಅಲ್ಲೆಲ್ಲ ಸಿಕ್ಕಾಪಟ್ಟೆ ರಶ್ ಆಯಿತು. ಹಿಂಗೆ ರೋಡ್ ಸೈಡ್ ಮಾಡ್ತಿರ್ತಾರೆ, ಇಲ್ಲೇ ತಗೋಣ ಅಂತ ಬಂದೆ. ಯಾಕಂದರೆ ಹಸಿರು ಬಳೆ ಒಂದೇ ಅಲ್ವಾ, ಹೆಂಗಿದ್ರು ಆಗುತ್ತೆ. ಸೈಜ್ ಒಂದು ನೋಡಿಬಿಟ್ಟು ತಂದರೆ ಸಾಕು. ಇನ್ನೇನು ಬಳೆ ಅದು ಇದು ಕಲರ್ ಗಿಲರ್ ಅಂತ ಏನಿಲ್ಲ, ಎಲ್ಲರೂ ಕೂಡ ಹಸಿರು ಬಳೆನೇ ತಾನೋದು ಜಾಸ್ತಿ. ಹಾಗಾಗಿ ನಾನು ಕೂಡ ಹಸಿರು ಬಳೆ ತಗೊಂಡು ಸೀದಾ ಇವಾಗ ಮನೆ ಕಡೆ ಹೊರಟೆ. ನೋಡಿ ನಮ್ಮ ಬೇಲೂರು ಕತ್ಲಲ್ಲಿ ಯಾವ ಥರ ಕಾಣ್ತಾ ಇದೆ, ಎಲ್ಲ ಕಡೆ ನೋಡ್ರೆ ಲೈಟ್ ಹಾಕೊಂಡು ಹಂಗೆ ಮಿಣಿ ಅನಿಸ್ತಾ ಇದ್ದಾರೆ. ಇಲ್ಲಿ ಬಂದರು ಅಂದರೆ
ಹಬ್ಬದ ದಿವಸ ಮಾತ್ರ ಅಲ್ಲ, ಪ್ರತಿ ದಿವಸನೂ ಹಬ್ಬ ಅನ್ಬೇಕು, ಆ ಥರ ಇರುತ್ತೆ ನಮ್ಮ ಬೇಲೂರು. ಇಲ್ಲೇ ಚೆನ್ನಕೇಶ್ವರ ಸ್ವಾಮಿ ಕೂಡ ನೆಲೆಸಿರೋದು ನಮ್ಮ ಬೇಲೂರಲ್ಲೇ. ಯಾರು ನಮ್ಮ ಬೇಲೂರು ಹಾಸನ ಡಿಸ್ಟಿಕ್ ಬಿಟ್ಟು ಹೊರ್ಗಡೆ ಯಾರು ಗೊತ್ತಿಲ್ಲದವರು ನೋಡ್ತಾ ಇದ್ರೆ ವಿಡಿಯೋನ, ನೀವು ಒಂದ್ಸತಿ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಇನ್ನೂ ಯಾರು ಬಂದಿಲ್ವೋ ಬಂದು ಒಂದ್ಸತಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ನಮ್ಮ ಸುತ್ತಮುತ್ತ ಇರೋರು ಯಾರು ಕೂಡ ಬಿಟ್ಟಿಲ್ಲ, ಪ್ರತಿಯೊಬ್ಬರು ಕೂಡ ವರ್ಷಕ್ಕೆ 4 ಸತಿ ಬರ್ತಾನೆ ಇರ್ತಾರೆ. ನಾನು ಕೂಡ ಎಷ್ಟು ಸತಿ ಬರ್ತೀನಿ ಅನ್ನೋದೇ ಲೆಕ್ಕ ಇಟ್ಟಿಲ್ಲ ವರ್ಷಕ್ಕೆ. ಎಲ್ಲ ಆಯ್ತಿದ್ದಂಗೆ ಇವತ್ತು ಮಾರನೇ ದಿವಸ ಬೆಳಗ್ಗೆ ಎದ್ದು ನೋಡಿ, ಮನೆ ಬಾಗಿಲಿಗೆಲ್ಲ ತೋರಣ ಎಲ್ಲ ಪೋಣಿಸಿದ್ದೀನಿ ಮಾವಿನ ಸೊಪ್ಪಲ್ಲಿ. ನಮ್ಮ ಕಡೆ ಹಳ್ಳಿ ಕಡೆ ಹೆಂಗಿರೋ ಮಾವಿನ ಸೊಪ್ಪು ಏನಿರುತ್ತೆ ಹಂಗೆ ಸಾರ ಸೆಟ್ಟು ಸಿಕ್ಕಾಪಟ್ಟೆ ಎಲ್ಲ ಪೋಣಿಸಿ ಕಟ್ಟಿದ್ದೀನಿ ಬಾಗಿಲಿಗೆ. ಇಲ್ಲೇನು ಮಾವಿನ ಸೊಪ್ಪಿಗೆ ಏನು ಕೋಳಿಲ್ಲ ನಮ್ಮ ಹಳ್ಳೀಲಿ, ಹಂಗಾಗಿ ಹಂಗೆ ಹೊರಗಡೆ ಎಲ್ಲ ಮಾವಿನ ಸೊಪ್ಪೆಲ್ಲ ಪೋಣಿಸೋತಿಗೆ ನನ್ನ ತಂಗಿ ನಮ್ಮಮ್ಮ ಒಳಗಡೆ ಎಲ್ಲ ದೇವ್ರ ಮೇಲೆಲ್ಲ ರೆಡಿ ಮಾಡಿದ್ರು ನೋಡಿ. ನಾವು ಸೀರೆನೂ ಕೂಡ ಉಡ್ಸಿದ್ದಾರೆ ಚುಂಬಿಗೆ, ಯಾವ ಥರ ಕಾಣ್ತಾ ಇದೆ. ಈಗ ಫುಲ್ಲೆಲ್ಲ ಫಿನಿಶಿಂಗ್ ಆದಮೇಲೆ, ಫುಲ್ಲೆಲ್ಲ ಪೂಜೆ ಆದಮೇಲೆ ನೀಟಾಗಿ ಸಖತ್ತಾಗಿ ಕಾಣುತ್ತೆ. ಇವಾಗ ಇನ್ನೂ ಪೂಜೆ ಇವಾಗ ಸ್ಟಾರ್ಟ್ ಮಾಡ್ತಾ ಇರೋದಲ್ಲ, ಹಂಗಾಗಿ ಕೊನೆಗೂ ನಮ್ಮಲ್ಲಿ ಕೂಡ ಪೂಜೆ ಆಗೋಯ್ತು. ಅದಾದ ನಂತರ ಈಗ 12 ಗಂಟೆ ಮೇಲೆ ಮತ್ತೆ ಒಳ್ಳೆ ಟೈಮ್ ಇದೆ ಅಂತಿದ್ರು, ಹಂಗಾಗಿ 12:15 ಮತ್ತೆ 12:15 1 ಗಂಟೆ ಒಳಗೆ ನಾವು ಮಾಡಿ ಮುಗಿಸಿದ್ವಿ. ಮತ್ತಿನ್ನು 3 ಗಂಟೆ ಮೇಲೆ ಅಷ್ಟೇನೋ ಯಾರೋ ಮಾಡೋಕ್ಕೆ ಹೋಗಲ್ಲ ಅನ್ಕೋತೀನಿ, ಯಾಕಂದರೆ ಟೈಮಿಂಗ್ಸ್ ನೋಡ್ಬಿಟ್ಟು ಮಾಡೋದು ಜಾಸ್ತಿ ಅಲ್ಲ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಗಳಿಗೆ ಎಲ್ಲ ನೋಡ್ಬಿಟ್ಟು ಕರೆಕ್ಟಾಗಿ ಟೈಮಿಗೆ ರಾವು ಕಾಲೆಲ್ಲ ನೋಡ್ಬಿಟ್ಟು ಮಾಡೋದು ಜಾಸ್ತಿ. ಹಂಗಾಗಿ ನಮ್ಮಲ್ಲೆಲ್ಲ ಪೂಜೆ ಎಲ್ಲ ಮುಗೀತು. ನಾವು ಬಂದು ಇವತ್ತು ದೇವರಿಗೆ 2 ಎಡೆ ಇಡ್ತೀವಿ. ನಮ್ಮ ಕಡೆ ಮಲೆನಾಡು ಸೈಡಲ್ಲೆಲ್ಲ ಹೈಯೆಸ್ಟು ವರಮಹಾಲಕ್ಷ್ಮಿ ಹಬ್ಬದಲ್ಲಿ 2 ಎಡೆ ಇಡ್ತೀವಿ, ಎಲ್ಲ ಸಿಹಿ ಎಡೆ. ಹಂಗಾಗಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿಂದ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಜೊತೆ ಬೇರೆ ಇನ್ಫಾರ್ಮೇಷನ್ ಜೊತೆ ಸಿಗ್ತೀನಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇದೇ ಥರ ಫಾಲೋ ಮಾಡಿ, ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬೈ ಬಾಯ್.